ಮೊದಲನೇದಾಗಿ ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್ ಮನೋಜ್ ಆ್ಯಂಡ್ ಜಯರಾಮ್ ಸರ್. ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಬಟ್ ಹಾನೆಸ್ಟ್ಲಿ ತುಂಬಾ ಚೆನ್ನಾಗಿದೆ ಸಾಂಗ್. ತುಂಬಾ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ನನಗೆ ತುಂಬಾ ಫ್ರೆಶ್ ಅನಿಸ್ತು. ಈ ಕಿರಿಕ್ ಪಾರ್ಟಿ ಟೈಮಲ್ಲಿ ಬೆಳಗ್ಗೆದ್ದು ಸಾಂಗ್ ಕೇಳುವಾಗ ಒಂದು ಫ್ರೆಶ್ ಒಂದು ವೈಬ್ ಇದಾಗಿತ್ತಲ್ಲ, ಸೊ ಆ ತರ ಒಂದು ಮೂಡ್ ಕ್ರಿಯೇಟ್ ಮಾಡ್ತು ನನಗೆ. ಸೊ ಐ ಥಿಂಕ್ ನನಗೆ ಇಷ್ಟ ಆಗಿದೆ. ಐ ಆಮ್ ಶ್ಯೂರ್ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ. ಅಂಡ್ ಆಫ್ ಕೋರ್ಸ್ ರಾಹುಲ್ ಅಂಡ್ ಕಾಶಿಮಾ ಯು ಲುಕ್ ಗ್ರೇಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿರೋ ಆನ್ ಸ್ಕ್ರೀನ್. ಅಂಡ್ ನಂಗೆ ಸೂರಜ್ ಅವ್ರ ವರ್ಕ್ ಕೂಡ ನಿಜವಾಗ್ಲೂ ಇಷ್ಟ ಆಯ್ತು. ಇಟ್ಸ್ ಅಮೇಸಿಂಗ್ ಸೂರಜ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಿಮ್ಮ ನೆಕ್ಸ್ಟ್ ಸಾಂಗ್ಸ್ಗೆ ಕೂಡ. ಈ ಒಂದು ಇವೆಂಟ್ ಇಟ್ಸ್ ಆಲ್ಸೋ ವೆರಿ ಸ್ಪೆಷಲ್ ನನಗೆ, ಬಿಕಾಸ್ ಈ ಇವೆಂಟ್ಗೆ ನಾನು ಆಕ್ಟರ್ ಸಂಜನಾ ಆಗಿ ಅಲ್ಲದೆ ಹವ್ ಕಮ್ ಆಸ್ ಮನೋಜ್ ಫ್ರೆಂಡ್ ಸಂಜನಾ ಆಗಿ. ವಿ ಗೋ ಲಾಂಗ್ ವೇ ಬ್ಯಾಕ್. ಒಂದು ನನ್ನ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ವಿ ಹ್ಯಾಡ್ ಅ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಹೂ ಆಲ್ವೇಸ್ ಒಂದು ಕನಸು ಕಾಣ್ತಾ ಇದ್ವಿ, ಸಿನಿಮಾಗಳು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಹೆಸರನ್ನು ಮಾಡಬೇಕು ಅಂತ. ಸೊ ಆ ಟೈಮಿಂದ ಕನಸು ಕಂಡಂತ ಫ್ರೆಂಡ್ ನನ್ನ ಜೊತೆ ಆ ಗ್ರೂಪಲ್ಲಿ ಇದ್ದಂತ ಒಬ್ಬ ಫ್ರೆಂಡ್ ಮನೋಜ್ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಐ ನೋ ಹಿಸ್ ಸ್ಟ್ರಗಲ್ಸ್, ದ ಪೇಷನ್ಸ್, ಅವ್ರ ಜರ್ನಿ ಗೊತ್ತಿದೆ ನನಗೆ. ಸೊ ಟುಡೇ ಕಮಿಂಗ್ ಹಿಯರ್ ನಿಮ್ಮ ಇವೆಂಟ್ಗೆ ನನಗೆ ತುಂಬಾ ಖುಷಿ ಆಗುತ್ತೆ ಮನೋಜ್. ಅಂಡ್ ಇದು ನೀವೇ ಹಾಡಿರೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಯಿಂಗ್ ಹಿಮ್ ಫಾರ್ ಸೋ ಮೆನಿ ಇಯರ್ಸ್, ಈ ಕಲೆ ನನಗೆ ಕಾಣಿಸಿರ್ಲಿಲ್ಲ ಯಾವತ್ತು. ಬಟ್ ಐ ಆಮ್ ಪ್ರೌಡ್. ಇಷ್ಟು ಸೋ ಮೆನಿ ಥಿಂಗ್ಸ್ ಯು ಹವ್ ಕ್ಯಾರಿಡ್ ಆಫ್, ಪುಲ್ಡ್ ಆಫ್ ಸೋ ವೆಲ್ ಮನೋಜ್. ಅಂಡ್ ಥ್ಯಾಂಕ್ ಯು ಜಯರಾಮ್ ಸರ್. ಮನೋಜ್ ಜರ್ನಿ ನನಗೆ ಗೊತ್ತಿದೆ ಅಂಡ್ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದೀರಾ ಅವ್ರಿಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಮನು. ಅಂಡ್ ಹೀಗೆ ಎಲ್ಲರೂ ಚಿತ್ರ ಬರ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಅಂಡ್ ಐ ವಿಶ್ ದ ಬೆಸ್ಟ್ ಟು ಕಾಶಿಮಾ ಅಂಡ್ ರಾಹುಲ್ as well. ಥ್ಯಾಂಕ್ ಯು. Thank you, Sanjana. Firstly, thank you so much, Jairam sir, Manoj, for inviting me. Manoj, ನಂಗೆ ತುಂಬ ವರ್ಷದಿಂದ ಪರಿಚಯ. ನನ್ನ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ನನಗೆ ಮನೋಜ್ ತುಂಬ ಪರಿಚಯ. ಐ ಹ್ಯಾವ್ ಸೀನ್ ಎ ಸ್ಟ್ರಗಲ್. ಅವರ ಏನಂತಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ತನಕ. ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಇವತ್ತು ಈ ಒಂದು ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಸಿನಿಮಾ ಜರ್ನಿ ಇಟ್ಸ್ ನಾಟ್ ದಟ್ ಈಸಿ. ಒಂದು ಸಿನಿಮಾನ ಫಸ್ಟಿಂದ ರಿಲೀಸ್ ಡೇ ತನಕ ತಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಾಂಗ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಸಾಂಗ್ ಕೇಳಿದ್ದೆ, ನಾನು ಹೇಳಿದ್ದೆ ಮನೋಜ್ಗೆ. ಆ ಸಾಂಗ್ ಕೇಳಾದ್ಮೇಲೂ ಕೂಡ ನಾನು ಹಮ್ ಮಾಡ್ತಾನೆ ಇದ್ದೀನಿ ಆ ಸಾಂಗ್ನ. ರವಿ ಮಾಮನ್ ಲೈನ್ ಎಲ್ಲ ನಿಂಗೇನೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್, ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಒಳ್ಳೆ ರಿಯಲ್ ಕಪಲ್ ಥರ ಕಾಣಿಸ್ತಾ ಇದ್ದೀರಾ. ಆ ಸಾಂಗಲ್ಲಿ ಹೇಳ್ದಂಗೆ ಬಾಬಿ ಡಾಲ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಡೈರೆಕ್ಟರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಕೆಲಸನೂ ಕೂಡ ಆಸ್ ಅ ಡೈರೆಕ್ಟರ್ ಆಗಿ ಎಲ್ಲ ಏನಂತಾರೆ ಇಡೀ ಟೀಮ್ಗೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಎಲ್ಲ ಕೆಲಸನೂ ಮಾಡ್ತೀನಿ, ಈ ಕೆಲಸ ಆ ಕೆಲಸ ಅಂತನೂ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕಿಂಗ್. ಆಲ್ ದ ವೆರಿ ಬೆಸ್ಟ್. 50 ಡೇ ಸೆಲೆಬ್ರೇಷನ್ ಮಾಡೋಣ. ಹಾಫ್ ಸೆಂಚುರಿ. ಮೊದಲನೇದಾಗಿ ಬಂದಿರೋಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೆಸ್ಟ್ ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಅಂತೂ ಆಗಿಲ್ಲ. ಆ್ಯಂಡ್ ಇಟ್ಸ್ ಅ ಟೀಮ್ ಎಫರ್ಟ್. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕೊರಿಯೋಗ್ರಾಫರ್ ಅಭಿ ಮಾಸ್ಟರ್, ಸೂರಜ್, ನಮ್ಮ ಡೈರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡಿ 2 years ಆಗಿತ್ತು. ಆ್ಯಂಡ್ ವಿ ವರ್ ಸ್ಟಕ್. ಆ ಟೈಮಲ್ಲಿ ನಮ್ಮ ಸೇವಿಯರ್ ಜಯರಾಮ್ ಸರ್ ಈ KMN ಅವರಿಂದ ಈ ಪ್ರಾಜೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸ್ನೇಹಿತ್ ಬ್ರೋ ಬಂದಿದ್ದಕ್ಕೆ. ಆ್ಯಂಡ್ DOP ಸರ್, ಥ್ಯಾಂಕ್ ಯು ಫಾರ್ ಇಷ್ಟು ಚೆನ್ನಾಗಿ ನಮ್ಮನ್ನ ಸ್ಕ್ರೀನಲ್ಲಿ ತೋರಿಸಿದ್ದೀರಾ. ಒಂದೊಳ್ಳೆ ಪಿಕ್ಚರ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅ ರಾಮ್ ಕಾಮ್, ಇನ್ನೊಂದು ಆ್ಯಕ್ಚುಲಿ ಸೋಷಿಯಲ್ ಟಾಪಿಕ್ನ ಮುಟ್ಟಿದ್ದೀವಿ. ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಅದು. ನಾವು ಸದ್ಯಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಕಂಟೆಂಟ್ ಬಿಡ್ತಾ ನಿಮಗೆ ಅದು ಗೊತ್ತಾಗುತ್ತೆ ಆ್ಯಂಡ್ ಮುಟ್ಟತ್ತೆ ಏನು ಅಂತ. ಈ ಸಾಂಗು ಇಷ್ಟ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ, ರೀಚ್ ಮಾಡಿಸಿ.
ಥ್ಯಾಂಕ್ ಯು. ಫಸ್ಟ್ ಸಿನಿಮಾ, ಫಸ್ಟ್ ಸಾಂಗ್, ನರ್ವಸ್ ಆಗಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಕೇಳಿಸ್ತಿದ್ಯಾ? ನಾನು ಮಾತಾಡ್ದಾಗ ಹಲೋ ಯಾ ನಮಸ್ಕಾರ ಎಲ್ರಿಗೂ. ಇಲ್ಲಿ ಬಂದಿರುವಂಥ ಎಲ್ಲ ಪ್ರೆಸ್, ಮೀಡಿಯಾ ಆ್ಯಂಡ್ ಟು ಆಲ್ ದ ಲವ್ಲಿ ಗೆಸ್ಟ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಟು ಬ್ಯೂಟಿಫುಲ್ ಗೆಸ್ಟ್ ಬಂದಿರುವಂಥ ವಾರ್ಮ್ ವೆಲ್ಕಮ್ ಟು ಯು ಗೈಸ್. ಯು ಗೈಸ್ ಹ್ಯಾವ್ ಬ್ರೈಟನ್ ಅಪ್ ಆರ್ ಎಂಟೈರ್ ಅಟ್ಮಾಸ್ಫಿಯರ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಆ್ಯಂಡ್ ಎಸ್, ಇವತ್ತು ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ದೀವಿ. ಸೊ ನನಗಂತೂ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಬಂದಿದೆ ಅಂತ. ಸೊ ಈಗಲೇ ನೋಡಿದ ನಾನು ಔಟ್ಪುಟ್ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಹಾಯ್. ಸೊ I would like to say, I want to thank ನಮ್ಮ ಮಾಸ್ಟರ್ ಅಭಿ ಮಾಸ್ಟರ್. ತುಂಬ ಗೋಳು ಕೊಟ್ಟಿದ್ದೀವಿ ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಮಾಸ್ಟರ್. ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಡೆಫಿನೆಟ್ಲಿ ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡಿರೆಕ್ಟರ್, ಅವರ ವಿಷನ್, ಐ ವುಡ್ ಲೈಕ್ ಟು ಸೇ ದ್ಯಾಟ್ ಅವ್ರು ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಈ ಥರ ಬರುತ್ತೆ, ಹಿಂಗೆ ಬರ್ತೀನಿ, ಹಿಂಗಾಗುತ್ತೆ ಅಂತ. ಔಟ್ಪುಟ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ. ಆ್ಯಂಡ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಶೋ, ವಿಚ್ ಐ ವುಡ್ ಥ್ಯಾಂಕ್ ಮೈ ಡಿರೆಕ್ಟರ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಫೈನಲಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್. ಇನ್ನೂ ತುಂಬ ಕಂಟೆಂಟ್ಸ್ ಬರುತ್ತೆ. ನಿಮಗೆ ಇದು ಹೇಗೆ ಎಂಟರ್ಟೈನ್, ನಿಮಗೆ ತುಂಬ ಇಷ್ಟ ಆಯಿತು, ಡೆಫಿನೆಟ್ಲಿ ಎವ್ರಿ ಕಂಟೆಂಟ್ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ನೀ ನನಗೆ ಅಲ್ಲವಾ ನಿಮಗೆ ಕೊಡ್ತಿದ್ದೀವಿ. ಸೊ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಆರ್ತಿ ಪಡುಬಿದ್ರಿ. ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ನೋಡಿರ್ತೀರಾ. ಆದರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಸಪೋರ್ಟಿಂಗ್ ದಿ ಎಂಟೈರ್ ಟೀಮ್. ಆ್ಯಂಡ್ ಯು ಆಲ್ ಲುಕ್ ಗಾರ್ಜಿಯಸ್. ಫಸ್ಟ್ ಆಫ್ ಆಲ್, ಈ ಸ್ಟಾರ್ ಕಾಸ್ಟ್ ಆದಾಗ ನನಗೆ ಈ ಒಂದು ಪಾತ್ರ, ಅಶು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ರಾಹುಲ್ಸ್ ಸಿಸ್ಟರ್ಸ್ ರೋಲ್, ಲಕ್ಕಿ ಸಿಸ್ಟರ್ ಪಾತ್ರ. ಕಾಸ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಫಸ್ಟ್ ಕಾಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು, ಬಿಕಾಸ್ ಶಿ ಈಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್ ಆ್ಯಂಡ್ ತುಂಬ ಫ್ಯಾಮಿಲಿ ಪರ್ಸನ್ ಅವಳು. ಅಪ್ಪ ಮತ್ತು ಮಗನ ಮಧ್ಯೆ ಏನೇನು ಜಗಳ ನಡೀತಿರುತ್ತೋ ಅವಳೇ ಹ್ಯಾಂಡಲ್ ಮಾಡ್ತಾಳೆ, ತುಂಬ ಪ್ರೊಟೆಕ್ಟಿವ್ ಆಗಿರ್ತಾಳೆ ಫ್ಯಾಮಿಲಿ ಕಡೆ. ಸೊ ಈ ಒಂದು ಪಾತ್ರ ನನ್ನನ್ನು ಕಾಸ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಅದಾದ ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ನನ್ನ ಹೆಸರು ಭಾವನಾ ಚಂದ್ರ. ನಾನು ಈ ಮೂವಿನಲ್ಲಿ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ರವಿ ಪ್ರಕಾಶ್ ಸರ್ ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಜಯರಾಮ್ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಟೀಮು ನಿಜವಾಗ್ಲೂ ಏನು ಹೇಳಬೇಕಂದ್ರೆ, ಟೀಮ್ ಬಗ್ಗೆ ಇದು ಒಂದು ಮೂವಿ ಟೀಮ್ ಅಂತ ನನಗೆ ಅನಿಸೇ ಇಲ್ಲ. ವಿ ಆಲ್ ಆರ್ ಲೈಕ್ ಫ್ರೆಂಡ್ಸ್. ಅಷ್ಟೇ ಸಪೋರ್ಟಿವ್ ಆಗಿ ಇವಾಗ ಎಲ್ಲರೂ ಮೆನ್ಷನ್ ಮಾಡಿದಾಗೇನೆ ಒಬ್ರು ಇಂಥ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಯಾರೂ ಮಾಡಿಲ್ಲ. ಪ್ರತಿಯೊಬ್ರು ಈ ಮೂವಿನ ಅವ್ರವ್ರದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅನ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್. ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೂವಿ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ರಾಶಿಕಾ ಅವರು ಮತ್ತು ಸಂಜನಾ ಅವರಿಗೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್ ಇಸ್ ಲೈಕ್ ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಒಳ್ಳೆ ಕಪಲ್ಲು. ಆ್ಯಂಡ್ ಮನೋಜ್ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನಿಜವಾಗ್ಲೂ. ಪ್ರತಿ ಒಂದರಲ್ಲೂ ಆಸ್ ಎವ್ರಿಬಡಿ ಸೆಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಎಸ್, ಅಫ್ಕೋರ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅಂತ.
ಆ್ಯಂಡ್ ಸೂರಜ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಮ್ಯೂಸಿಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಆಲ್ ದ ಟೀಮ್, ಎಲ್ಲ ಟೀಮ್ಗೂ, ನನಗೂ ಇನ್ಕ್ಲೂಡಿಂಗ್. ವಿಶಸ್ ಗುಡ್ ಲಕ್. 100 days ಓಡಲಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಮೂವೀಸ್ನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆಂದರೆ OTTಯಲ್ಲಿ ಬರಬಹುದು, ಬಟ್ OTTಯಲ್ಲಿ ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಸೊ ಐ ಥಿಂಕ್ ನಾನು ಟೀಮಿಗೆ ಎಂಟರ್ ಐ ವಾಸ್ ದ ಲಾಸ್ಟ್ ಪರ್ಸನ್ ಅಲ್ವಾ? ಈಗಲೂ ಅಷ್ಟೇ ಐ ವಾಸ್ ದ ಲಾಸ್ಟ್ ಪರ್ಸನ್ ಟು ಎಂಟರ್. ಸೊ ಸಾರಿ ಫಾರ್ ದಟ್. ಎಸ್. ಸೊ ಆರತಿ ಅವ್ರ ಪೇರಾಗಿ ನಾನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನ್ನ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಮನೋಜ್ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಬಿಕಾಸ್ ನಾನು ನೋಡಿರೋಂಥ ಡೈರೆಕ್ಟರ್ಸ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಕೂಲೆಸ್ಟ್ ಡೈರೆಕ್ಟರ್ಸ್ ಅನ್ಸುತ್ತೆ. ಆರಾಮಾಗಿ ಹಂಗಾರೆ ನೀವು ಶೂಟ್ ಮಾಡ್ತಾ ಇದ್ದೀರಂತ ಅನ್ಸಲ್ಲ ಆಕ್ಚುಲಿ. ಹಂಗಾರೆ ಏನ್ ಬೇಕಾದ್ರೆ ಮಾಡಿಸ್ಬಿಡ್ತಾರೆ ಅಂಡ್ ಯು ವೋಂಟ್ ನೋ ಯುವರ್ ಆಕ್ಚುಲಿ ಶೂಟಿಂಗ್. ಆ ಥರ ಒಬ್ಬ ಮನುಷ್ಯ. ಇಲ್ಲ, ನನ್ನ ಜೊತೆ ಕೂಲ್ ಆಗಿದ್ರು. ಸೊ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದೀನಿ. ಬೈ ದ ಎನಿವೇಸ್, ಇಷ್ಟು ಮಲ್ಟಿ ಟ್ಯಾಲೆಂಟೆಡ್ ಇದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ. ಬಿಕಾಸ್ ನಾನು ನಿಜ ಹೇಳ್ಬೇಕಂದ್ರೆ ಉದಯ ಅವರು ನನಗೆ ಒಂದು 10 ವರ್ಷದ ಪರಿಚಯ. ಅವ್ರ ಮೂಲಕ ಈ ಟೀಮಿಗೆ ಎಂಟರ್ ಆದೆ. ಬಟ್ ಉದಯ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಅಷ್ಟು ಮನೋಜ್ ಅವ್ರನ್ನ ಮೀಟ್ ಮಾಡಿದಾಗ ಯಾರೋ ಚಿಕ್ಕ ಹುಡುಗ ಡೈರೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಅವ್ರ ಟ್ಯಾಲೆಂಟ್ ಇನ್ನೂ ಬೇಜಾನಿದೆ ಅನ್ಸುತ್ತೆ ಗೊತ್ತಾಗೋದಕ್ಕೆ. ಬಿಕಾಸ್ ಅವರೆಲ್ಲ ಹೇಳ್ತಿರೋದು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದೇರ್ ಇಸ್ ಲಾಟ್ ಮೋರ್ ಟು ಕಮ್. ಅಂಡ್ ಬರ್ತಾ ಇದೆ. ಐ ನೋ ಒನ್ ಆಫ್ ದ ಥಿಂಗ್ಸ್ ದಟ್ಸ್ ಕಮಿಂಗ್. ಸೊ ಆಲ್ ದ ಬೆಸ್ಟ್ ನಿಮ್ಗೆ. ಜಯರಾಮ್ ಸರ್ ಆಕ್ಚುಲಿ ಪ್ರೊಡ್ಯೂಸರ್ ಅಲ್ವೇ ಅಲ್ಲ, ಈಸ್ ಜಸ್ಟ್ ಒನ್ ಆಫ್ ಅವರ್ ಕ್ರೂ ಮೆಂಬರ್ಸ್ ತರ ಇರ್ತಾರೆ ಅವರು ಇಲ್ಲಿ. ಹಂಗಲ್ಲ ಮಾಸ್ಟರ್, ಹಂಗಲ್ಲ. ಸೊ ಅದೇ ಏನಂದ್ರೆ, ಒಂದು ಪ್ರೊಡ್ಯೂಸರ್ ಆರಾ ತರಲ್ಲ, ಒಂದು ಫ್ರೆಂಡ್ ಆರಾ ತರ್ತಾರೆ. ಹಿ ಕಮ್ಸ್ ಟು ದ ಸೆಟ್ ಲೈಕ್ ಅ ಫ್ರೆಂಡ್ ಅಂಡ್ ಟ್ರೀಟ್ಸ್ ಎವ್ರಿಬಡಿ ವಿತ್ ಸೋ ಮಚ್ ಆಫ್ ಲವ್ ಅಂಡ್ ರೆಸ್ಪೆಕ್ಟ್. ಸೊ ಅದು ಐ ಥಿಂಕ್ ದಟ್ ಕಮ್ಸ್ ಫ್ರಮ್ ಅವರ್ ಲವ್ ಫಾರ್ ಸಿನಿಮಾ ಅನ್ಸುತ್ತೆ. ದಟ್ ಐ ಕ್ಯಾನ್ ಸಿ ಇನ್ ಹಿಸ್ ಪ್ಯಾಷನ್ ಟುವರ್ಡ್ಸ್ ಪ್ರತಿಯೊಂದು ಸಿನಿಮಾ ಮಾಡೋದ್ರಲ್ಲೂ ಅವರು ಪ್ರತಿಯೊಂದ್ಸತಿ ಅವ್ರು ಸ್ಟೇಜಿಗೆ ಬಂದಾಗ್ಲೂ ಇಟ್ಸ್ ಲೈಕ್ ಅವ್ರ ಪ್ಯಾಷನ್ ಅವ್ರ ಮಾತಲ್ಲೇ ಕೇಳತ್ತೆ. ಲೈಕ್ ಎವ್ರಿ ಸಿಂಗಲ್ ವರ್ಡ್ ಕೈಂಡ್ ಆಫ್ ಎಕೋಸ್ ಇಸ್ ಪ್ಯಾಷನ್ ಫಾರ್ ಸಿನಿಮಾ. ಸೊ ಈ ತರ ಪ್ರೊಡ್ಯೂಸರ್ ನಮಗ್ ಸಿಕ್ಕಿದ್ದಕ್ಕೆ ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ. ಅಂಡ್ ಐ ಹೋಪ್ ವಿ ಆರ್ ಲಕ್ಕಿ ಎನಫ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಇನ್ ದ ಫ್ಯೂಚರ್ ಇನ್ ಮೆನಿ ಮೋರ್ ಪ್ರಾಜೆಕ್ಟ್ಸ್. ಅಂಡ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾ ಇರಿ ಸರ್ ನಮ್ ಜೊತೆನೆ. ಇನ್ನೊಂದು ಹೊಸಬ್ರ ಜೊತೆನೂ ಮಾಡಿ, ಬಟ್ ನಮ್ ಜೊತೆನೂ ಮಾಡ್ತಾ ಇರಿ ಸರ್. ಕಾಶಿಮಾ ಅಂಡ್ ರಾಹುಲ್, ಸೊ ದೇ ಕೇಮ್ ಲೈಕ್ ಫ್ರೆಂಡ್ಸ್. ಐ ಥಿಂಕ್ ನನಗೆ ಒಂದು ಫ್ರೆಂಡ್ಸ್ ತರಾನೇ ಐ ಬಿನ್ ಸೀಯಿಂಗ್ ದಮ್ ಇನ್ ಆನ್ ಸೆಟ್. ನೋಬಡಿ ಕಮ್ಸ್ ವಿತ್ ಎನಿ ಏರ್ ಆನ್ ದಿಸ್ ಸೆಟ್. ಎಲ್ಲರೂ ಒಂಥರ ಫ್ರೆಂಡ್ಸ್ ತರ ಇದ್ದಿದ್ದೀವಿ. ಅಂಡ್ ಆರ್ತಿ ಅವರು ನಾಟ್ ವರ್ಕ್ ಮಚ್ ಇನ್ ದ ಪ್ರಾಬಬ್ಲಿ ಒಂದು ಚಿಕ್ಕ ಇನ್ಸ್ಟೆನ್ಸಸ್ ಇದೆ, ಬಟ್ ಸ್ಟಿಲ್ ವಾಟ್ ಎವರ್ ವಿ ಗಾಟ್ ಟು ವರ್ಕ್, ಐ ಗಾಟ್ ಟು ಸಿ ದ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ದಟ್ ಶಿ ಇಸ್. ಭಾವನಾ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಸ್ಟಿಲ್ ವಿ ಬಿನ್ ಇನ್ ದ ಸೇಮ್ ಸೆಟ್. ಮಾಸ್ಟರ್ ಸೊ ಮಾಸ್ಟರ್ ಒಂಥರ ಹೆಂಗೆ ಅಂದ್ರೆ ಈಸ್ ರೆಡ್ ಬುಲ್ ಫಾರ್ ದ ಸೆಟ್. ರಾತ್ರಿ ಶೂಟ್ ಮಾಡಬೇಕು ವಿಂಗ್ಸ್, ಅದು ಅವ್ರಿದ್ರೆ ಸೆಟ್ಗೆ ಬರುತ್ತೆ ಒಂಥರ ವಿಂಗ್ಸ್. ಸೊ ಮಾಸ್ಟರ್ ಇಸ್ ಸಮನ್ ಹೂ ವಿ ನೀಡೆಡ್ ಆನ್ ಸೆಟ್. ಹೆಂಗಾರೆ ರಾತ್ರಿ ಎಲ್ಲ ನೈಟ್ ಶೂಟೇ ಮಾಡಿರೋದು, ಸೊ ಎಲ್ಲದಕ್ಕೂ ರೆಡ್ ಬುಲ್ ಮಾಸ್ಟರ್ನೇ. ಅದ್ ಬಿಟ್ರೆ ಬೇರೆ ಉದಯ ನನಗೆ ಒಂದು 10-12 ವರ್ಷದ ಪರಿಚಯ. 12 ವರ್ಷ ಇನ್ನೂ ಜಾಸ್ತಿ ಅನ್ಸುತ್ತೆ. ಸೊ ಅವಾಗ ಒಂದು ಅಸೋಸಿಯೇಟ್ ಆಗಿ ನೋಡ್ತಿದ್ದೆ. ಸೊ ಅವರು ಹೆಂಗೆ ಅಂದ್ರೆ ಒಂಥರ ಸೈಲೆಂಟ್ ಆಗಿದ್ರು, ಇವತ್ತಿಗೂ ಹಂಗೆ ಇದಾರೆ. ಬಟ್ ಅವ್ರ ಕೆಲಸ ಮಾತ್ರ ದಿನೇ ವೈಲೆಂಟ್ ಆಗ್ತಾನೆ ಇದೆ. ಸೊ ಆಲ್ ದ ಬೆಸ್ಟ್ ಉದಯ. ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ನಿಮ್ ಜೊತೆ. ಇನ್ನೊಂದು ಮಾಡ್ತಾ ಇದೀವಿ, ಇನ್ನೊಂದಷ್ಟು ಮಾಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದಕ್ಕೆ. ಅಂಡ್ ಸೂರಜ್ ನನಗೆ ಸೆಟ್ ಅಲ್ಲಿ ಆಸ್ ಒನ್ ಆಫ್ ದ ಕೋ ಆರ್ಟಿಸ್ಟ್ ಅಂತಾನೆ ಪರಿಚಯ. ಬಿಟ್ರೆ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಐ ಥಿಂಕ್ ಸಿನಿಮಾ ಮುಗಿಯೋವರೆಗೂ ಆಲ್ಮೋಸ್ಟ್ ಗೊತ್ತೇ ಇರಲಿಲ್ಲ. ಸುಮ್ನೆ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ, ಸೆಟ್ ಅಲ್ಲಿ ಕುತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಐ ಡಿಂಟ್ ನೋ ಹಿ ಹಡ್ ಆಲ್ರೆಡಿ ಕಂಪೋಸ್ ದ ಸಾಂಗ್ ಆನ್ ಸೆಟ್ ಅಂಡ್ ಆಲ್ಸೋ ಹಿ ವಾಸ್ ದ ಮ್ಯೂಸಿಕ್ ಡೈರೆಕ್ಟರ್ ಈವನ್ ಬ್ಯಾಕ್ ದೆನ್. ಸೊ ವಂಡರ್ಫುಲ್ ವರ್ಕ್ ಸೂರಜ್. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಆಸ್ ವೆಲ್. ಬೇರೆ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಆಶ್ರಿತ್ ಮತ್ತೆ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ದಂತ ಆಶ್ರಿತ್ ಮತ್ತೆ ಟೈಗರ್ ಅಂಡ್ ಇವರು ನಮ್ಮ ಟೈಗರ್ ಬಚ್ಚಿಟ್ಕೊಂಡಿದ್ದಾರೆ ಒಂದ್ ಸ್ವಲ್ಪ. ಏನಕ್ಕೆ ಅಂತ ಗೊತ್ತಿಲ್ಲ, ಸೆಟ್ ಅಲ್ಲಿ ಈ ತರ ಇರ್ತಿರ್ಲಿಲ್ಲ, ಯಾಕೋ ಇವತ್ತು ಬಚ್ಚಿಟ್ಕೊಂಡಿದ್ದಾರೆ. ಎನಿವೇಸ್, ಸಖತ್ತಾಗಿ ನಾವು ಒಂದು ಸಿನಿಮಾ ಮಾಡಿದೀವಿ, ತುಂಬಾ ಟೈಮ್ ತಗೊಂಡು ಮಾಡಿದೀವಿ. ಅಂಡ್ ವಿ ಪುಟ್ ಇನ್ ಲಾಟ್ ಆಫ್ ಅವರ್ ಎಫರ್ಟ್ಸ್ ಅಂಡ್ ಲವ್ ಟು ದಿಸ್ ಸಿನಿಮಾ.
ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಟು ಗೆಟ್ ಎಂಟರ್ಟೈನ್. ಪ್ಲೀಸ್ OTT ನೋಡಿ, ಆಮೇಲೆ ಬೇಕಿದ್ರೆ ಇನ್ನೊಂದು 10 ಸತಿ ನೋಡಿ, ಬಟ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ದಯವಿಟ್ಟು. ಯಾಕಂದ್ರೆ ಆ ತರ ಒಂದು ಸಿನಿಮಾ ಮಾಡಿದೀವಿ, ಸ್ಕ್ರೀನಲ್ಲಿ ನೋಡುವಂತ ಸಿನಿಮಾ ಮಾಡಿದೀವಿ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್, ನೀವು ಯಾರಿಗೂ ಥ್ಯಾಂಕ್ಸ್ ಹೇಳಂಗಿಲ್ಲ, ಸ್ವಲ್ಪ ಸೆಂಟಿಸೈಸ್ ಜೋಗಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮಾಸ್ಟರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ಕ್ಷಮಿಸಿ. ಓಕೆ, ನಾನು ಇಲ್ಲಿ ಬಂದು ಮಾತಾಡಬಹುದು ಅಂತ ನನಗೆ ಆಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಫಿಲಿಮ್ ಆಸ್ ಎ ಆಕ್ಟರ್ ಅಂಡ್ ಫಸ್ಟ್ ಥ್ಯಾಂಕ್ಸ್ ಜಯರಾಮ್ ಸರ್. ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್. ಓಕೆ, ಪಾತ್ರ ಹೇಳ್ಬೋದಾ? ಇಲ್ಲಲ್ವಾ? ಇಲ್ಲ, ನನ್ನ ಪಾತ್ರ ಇಸ್ ಅಮೇಝಿಂಗ್ ಅಂಡ್ ಔಟ್ ಆಫ್ ದ ಬಾಕ್ಸ್. ನನ್ನ ಹತ್ರ ಏನೇನ್ ಬರುತ್ತೆ ಅದೆಲ್ಲ ಅವರು ಆಕ್ಟ್ ಮಾಡಿಸಿದ್ದಾರೆ. ಆಕ್ಚುಲಿ ಫಸ್ಟ್ ಫಿಲ್ಮ್ ನಾನು ತಲಪತಿ ವಿಜಯ್ ಸರ್ ಜೊತೆ ಮಾಡಿದ್ದೀನಿ, ಓನ್ಲಿ 13 years ಬ್ಯಾಕ್. ಬಟ್ ಅಲ್ಲಿ ಆಕ್ಟಿಂಗ್ ಇಲ್ಲ, ಓನ್ಲಿ ನೋ ಡೈಲಾಗ್, ನೋ ಎಕ್ಸ್ಪ್ರೆಷನ್, ಓನ್ಲಿ ಡ್ಯಾನ್ಸ್ ಇತ್ತು. ಬಟ್ ಇದೇ ಫಸ್ಟ್ ಟೈಮ್ ನಾನು ತುಂಬಾ ಖುಷಿಯಾಗಿ ಆಕ್ಟ್ ಮಾಡಿರೋ ಫಿಲ್ಮು. ಅಂಡ್ ಇಟ್ಸ್ ನಾಟ್ ಆಕ್ಟಿಂಗ್, ಇಟ್ ವಾಸ್ ತುಂಬಾ ರಿಯಲ್ ತರ ಇತ್ತು. அந்த ಆಂಬಿಯನ್ಸ್ ಮಾಡಿರೋ ನಮ್ಮ DOP ಸರ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಡೈರೆಕ್ಟರ್ ಸರ್ ಇಟ್ಸ್ ಸೋ ಲೈಕ್ ಆಫ್ ಬ್ರದರ್ಸ್, ತುಂಬಾ ಬ್ರದರ್ಸ್ ತರ ಇತ್ತು. ಆಮೇಲೆ ಹೀರೋ ಅಂಡ್ ಹೀರೋಯಿನ್ ಅಂದ್ರೆ ಆಕ್ಚುಲಿ ಫಿಲ್ಮ್ ಅಲ್ಲಿ ನನ್ನ ಲವರ್ ಹೀರೋಯಿನ್ ಆಕ್ಚುಲಿ. ಇಲ್ಲ, ಆಕ್ಚುಲಿ ತುಂಬಾ ಹೇಳಕ್ಕಾಗಲ್ಲ, ಅದು ರಿವೀಲ್ ಆಗ್ಬಿಡ್ತಾರೆ. ಸ್ವಲ್ಪ ಮಾತಾಡಿದ್ರೆ ಎಲ್ಲ ಹೇಳ್ಬಿಡ್ತಾರೆ. ಸಾಕು ಮಾಸ್ಟರ್ ಸಾಕು. ಇಲ್ಲ, ಸೊ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಆಕ್ಚುಲಿ ನಾನು ಏನು ನನ್ಗೆ ಗೊತ್ತಿಲ್ಲ ಈ ತರ ಎಲ್ಲ ಮಾತಾಡಕ್ಕಾಗತ್ತೆ ಅಂತ. ಅಂದ್ರೆ ನಾನು ಪ್ರಿಪೇರ್ ಏನು ಮಾಡಿಲ್ಲ, ಟ್ರೈಲರ್ ಅಲ್ಲಿ ಬೇಕಂದ್ರೆ ಇನ್ನು ಪ್ರಿಪೇರ್ ಮಾಡಿ ಚೆನ್ನಾಗಿ ಮಾತಾಡ್ಬೋದು. ಓಕೆ, ಸಾಕಾ? ಸಾಕು ಸರ್, ನಾವು ತಲುಪ್ತು. ಎಲ್ಲರಿಗೂ ಎವ್ರಿ ಒನ್ ಫಾರ್ ಫಿಲ್ಮ್ಸ್ heroines, our guest, they are looking so nice and beautiful, very nice. And ಅವ್ರ ಜೊತೆ ಸೆಲ್ಫಿ ತಗೊಂಡ್ಬೇಕು ಆಮೇಲೆ. ಓಕೆ, ಸೂಪರ್. ನಿಮ್ಮ ಫೀಲಿಂಗ್, ಎಮೋಷನ್ಸ್ ಎಲ್ಲ ನಮಗೆ ತಲುಪ್ತು ಮಾಸ್ಟರ್. ತುಂಬಾ ಒಳ್ಳೇದಾಗ್ಲಿ ನಿಮ್ 4 ಜನಕ್ಕೆ ಈ ಪ್ರಾಜೆಕ್ಟ್ ಮೂಲಕ. ಥ್ಯಾಂಕ್ ಯು. ನನ್ನ ಪೂರ್ತಿ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಒಂದು 16 ಸಿನಿಮಾ ಆಗಿದೆ. ಬಟ್ ಒಂದು ಒಳ್ಳೆ ಸಿನಿಮಾ ಆಕ್ಚುಲಿ ಮಾಡಬೇಕು ಅನ್ನೋದೊಂದು ಹಸಿವು. ಆ ಹಸಿವು ನಮ್ಮ ಮನೋಜ್ ಅವರ ಹಸಿವು ಜೊತೆ ಆಗಲಿ, ಇಲ್ಲ ನಮ್ಮ ಇಡೀ ತಂಡದ ಹಸಿವು ಜೊತೆ ಮ್ಯಾಚ್ ಆಯಿತು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿ. ಈ ಹಾಡಿನ ಸ್ಪೆಷಾಲಿಟಿ ಏನು ಅಂದರೆ, ನಾವು ಒಂದಷ್ಟು ಟ್ಯೂನ್ಗಳು ನಾವು ಯೂಶಲ್ ಆಗಿ ನಮ್ಮ ಒಂದು ಸ್ಟುಡಿಯೋಲಿ ಕೂತ್ಕೊಂಡು ನಾವು ಅಲ್ಲಿ ಕಂಪೋಸ್ ಮಾಡಿ ಡೈರೆಕ್ಟ್ರಿಗೆ ಇಲ್ಲ ಟೀಮ್ಗೆ ಹಿಂಗೆ ಕಳಿಸ್ತೀವಿ ಕೇಳಿ ಅಂತ. ಇದಕ್ಕೆ ಹೆಂಗಾಯ್ತು ಅಂದ್ರೆ, ಒಂಥರ ಟ್ಯೂನ್ಗಳು ನಾವು ಈ ತರ ಕಳ್ಸೋದು ಈ ಟೀಮಿಗೆ ವರ್ಕ್ ಆಗಲ್ಲ ಅಂತ ನಾನು ಇದೇ ಗಿಟಾರ್ ಎತ್ಕೊಂಡು ಸೆಟ್ಟಿಗೆ ಹೋಗಿ ಕಂಪೋಸ್ ಮಾಡಿರೋಂತ ಹಾಡು. ಸೊ ಲಿರಿಕ್ಸ್ ಕೂಡ ಅವತ್ತೇ ಆಲ್ಮೋಸ್ಟ್ ಕೂತ್ಕೊಂಡು ಅವತ್ತೇ ಬರ್ದು ಅಲ್ಲೇ ಕಂಪೋಸ್ ಮಾಡಿ ಕೊನೆಗೆ ನಾನು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಯೂಶಲಿ ನನಗೆ ಹಾಡು ಅಭ್ಯಾಸ, ನಾನು ಹಾಡ್ಬಿಟ್ಟು ತೋರಿಸ್ತೀನಿ. ಆ ಸಿಂಗಿಂಗ್ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಅದು ಇವರು ಬರೆದ್ರು, ನಮ್ಮ ಡೈರೆಕ್ಟರ್ ಅದನ್ನ ಏನೇನ್ ಲಿರಿಕ್ಸ್ ಬೇಕೋ ಅದೆಲ್ಲ ಬರಿಬೇಕಾದ್ರೆ ಅವರು ಹಾಡ್ತಿದ್ರಲ್ಲ ಕೇಳಿಸ್ತು. ನನಗಂತೂ ಗೊತ್ತಿತ್ತು ಮುಂಚೆಯಿಂದ ಒಂದ್ ರೇಂಜ್ ಹಾಡ್ತಾರೆ ಅಂತ. ಬಟ್ ಇದರಲ್ಲಿ ಎಲ್ಲರೂ ಇಡೀ ಟೀಮಲ್ಲಿ ಒಪ್ಕೊಳ್ಳೋ ಹಂಗೆ ನಾನು ಅವರು ಒಂದಷ್ಟು ಕೆಲಸ ಮಾಡಿ ಇಡೀ ಟೀಮಲ್ಲಿ ಒಪ್ಕೊಂಡ್ರು. ಒಂದಷ್ಟು ಕೇಳಿ ಖುಷಿಯಾಗಿ ಎಲ್ಲರಿಗೂ ಚೆನ್ನಾಗ್ ಅನಿಸ್ತು. ಆದ್ರಿಂದ ಫೈನಲ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಅವ್ರ ಪಾಪ ಅವರು ಎಲ್ಲ ಅವರೊಬ್ಬರೇ ಮಾಡಿದಾರೆ, ಎಲ್ಲ ಅವ್ರಿಗೆ ಬೇಕು ಅಂತ ಹಂಗೆಲ್ಲ ಏನೂ ಇಲ್ಲ. ಅವರೇ ಮಾಡ್ಬೇಕು ಎಲ್ಲ ಕೆಲಸಗಳು ಅಂತಾನೂ ಇಲ್ಲ. ಬಟ್ ಎಲ್ಲದು ತುಂಬಾನೇ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ಇಟ್ಟು ಎಲ್ಲ ಟೀಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು ಒಳ್ಳೆ ಹಾಡನ್ನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೇಳಿ, ಇಷ್ಟ ಆದ್ರೆ ನಿಮ್ಗೆ ಗೊತ್ತು, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಆಗ್ಲಿ ಗೊತ್ತಿಲ್ಲ ಅದು ಮಾಡಿ. ಸೊ ನೀವು ಈ ಹಾಡು ಎಲ್ಲ ಕಡೆ OTT ಎಲ್ಲದು ಈಗಾಗಲೇ ರಿಲೀಸ್ ಆಗಿರುತ್ತೆ. ಎಲ್ಲರೂ ಕೇಳಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಕೋರಿಯೋಗ್ರಫಿ ಮಾಡಬಲ್ಲೆ ಅಂತ ಹೇಳಿ ಇದ್ರದ್ದು ಈ ಸಾಂಗ್ ಮಾಡಬೇಕಾದ್ರೆ ತುಂಬಾನೇ ಡಿಸ್ಕಷನ್ಸ್ ಇರುತ್ತೆ, ಮನೋಜ್ ಸರ್ದು ಮತ್ತೆ ಉದಯ್ ಸರ್ದು ನಂದು.
ಏನು ಬೆಸ್ಟ್ ಬೇಕೋ ಆ ಬೆಸ್ಟ್ ಬರೋ ತನಕ ಇಟ್ಕೊಂಡು ಒಂದಲ್ಲ ಎರಡಲ್ಲ ಮೂರಲ್ಲ 4 ಸಲ ಯೋಚನೆ ಮಾಡಿ ದಿ ಬೆಸ್ಟ್ನ ಇದು ಕೂರಿಸಿದ್ದೀವಿ. ಸೊ ಐ ಆಮ್ ಶೋರ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಹೀರೋಯಿನ್ ಹೆಂಗೆ ಕಾಣಿಸ್ತಾರೆ ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತು, ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಉದಯ್ ಸರ್ ಮತ್ತೆ ಬನ್ನಿ. ಆಮೇಲೆ ಒಂಚೂರು ಸ್ಮೈಲ್ ಕೊಟ್ಟು ಆಮೇಲೆ ಮಾತಾಡೋಕ್ಕೆ ನಿಮ್ ಕೆಲಸ ತುಂಬಾ ಚೆನ್ನಾಗಿ ಮಾತಾಡಿದೆ. ಸಿನಿಮಾ ಬಗ್ಗೆ, ಹಾಡಿನ ಬಗ್ಗೆ ಒಂದೆರಡು ಸಾರ್. ಎಲ್ರಿಗೂ ನಮಸ್ಕಾರ. ಸೊ ಈ ಸಾಂಗು ಸ್ಕ್ರಿಪ್ಟ್ ಅಂದರೆ ಶೂಟಿಂಗ್ ಬಿಫೋರೇ ಡೈರೆಕ್ಟ್ರು ಬರೀತಾ ಕೂತಿದ್ರು ಆಫೀಸಲ್ಲಿ. ಬ್ರೋ ಯಾಕೆ ಬೇಕು ಬ್ರೋ ನಿಮಗೆ ಇವೆಲ್ಲ ಸಂಗೀತ ಬಿಡಿ ಅಂತ ಇರ್ರಿ ಅಂದ್ಬಿಟ್ಟು ಇವರು ಡೈಲಿ ಒಂದು ವಾರ ಹಿಂಸೆ ಕೊಟ್ಟಿದ್ದಾರೆ ಎಲ್ರಿಗೂ. ಸಾಂಗ್ ಬಂದು ಕೇಳಿದ್ಮೇಲೆ ತುಂಬ ಚೆನ್ನಾಗಿದೆ ಅನಿಸ್ತು. ಸೊ ಎಲ್ಲ ಶೂಟೆಲ್ಲ ಆಗಿ ಇವತ್ತು ರೆಡಿಯಾಗಿದೆ. ಸೊ ಈ ಸಾಂಗು ಎಲ್ಲ ಕಡೆ ರೀಚ್ ಮಾಡಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಪ್ರಾಜೆಕ್ಟ್ ಮೂಲಕ ನಿಮ್ಮೂರು ಜನಕ್ಕೂ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಏಜ್ ಗ್ರೂಪ್ ಅಲ್ಲಿ ಇರುವಂತ ಹೀರೋಗಳ ಕೊರತೆ ಇದೆ. ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗುವಂತ ಒಂದು ಒಳ್ಳೆ ಹೀರೋ ಆಗ್ತೀರಾ ಅಂತ ನನಗೆ ಡೆಫಿನೆಟ್ಲಿ ಭರವಸೆ ಇದೆ. ಒಳ್ಳೆಯದಾಗಲಿ. ಕಾಶಿಮಾ, ಯು ಲುಕ್ ರಿಯಲಿ ಗುಡ್ ಆನ್ ಸ್ಕ್ರೀನ್ ಅಂಡ್ ಡೆಫಿನೆಟ್ಲಿ ನಿಮಗೂ ಇದೊಂದು ಒಳ್ಳೆ ಹೆಸರು ತಂದು ಕೊಡ್ಲಿ. ಅಂಡ್ ಇದರಲ್ಲಿ ಆಕ್ಟ್ ಮಾಡಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಂದ್ರೆ ಬೇರೆ ಬೇರೆ ಇವೆಂಟ್ ಬರುತ್ತೆ. ಇನ್ನು ಆರತಿ ಅವರದ್ದು ರೋಲ್ ಬಹಳ ಯುನೀಕ್ ಆಗಿದೆ. ಅವ್ರನ್ನ ನೀವು DKD ನಲ್ಲಿ ಅವ್ರ ಡ್ಯಾನ್ಸ್ ಗಳೆಲ್ಲ ನೋಡಿದ್ದೀರಾ. ಬಟ್ ಈ ರೋಲ್ ಅಲ್ಲಿ ರಿಯಲ್ ಪರ್ಫಾರ್ಮೆನ್ಸ್ ರೋಲ್ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಭಾವನಾ ಅಂಡ್ ನಮ್ಮ ತಾರಕ್ ಮಾಸ್ಟರ್, ಆಕ್ಚುಲಿ ತಾರಕ್ ಮಾಸ್ಟರ್ಗೆ ಇನ್ಮೇಲಿಂದ ಬರೀ ಆಕ್ಟಿಂಗ್ ಆಫರ್ಸ್ ಬಂದ್ಬಿಡ್ತಾರೆ. ನಿಮಗೆ ಕೊರಿಯೋಗ್ರಫಿಗಿಂತ ಜಾಸ್ತಿ ಅನ್ನೋ ತರ ಇದೆ. ಸೈಕ್ ಆಗಿ ಮಾಡಿದ್ದಾರೆ. ಅದು ರೋಲ್ ಬೇರೆ ತರನೇ ಇದೆ. ಅದನ್ನ ಮೇ ಬಿ ಅದು ಟ್ರೈಲರ್ ಅಲ್ಲೋ ಅಥವಾ ಅದರದ್ದು ಜಲಕ್ ಬಿಟ್ಟಾಗ ಗೊತ್ತಾಗುತ್ತೆ ನಿಮ್ಗೆಲ್ಲಾನು. ಅಂಡ್ ನಮ್ಮ ಉದಯ್ ಸರ್ದು ಫೋಟೋಗ್ರಫಿ ಇದ್ದು ಅದರದ್ದು ಸ್ಕಿಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಪ್ರತಿಯೊಬ್ರು ನಮ್ಮ ಇವರು ಡ್ಯಾನ್ಸ್ ಕೊರಿಯೋಗ್ರಫಿ ಆಗ್ಲಿ ಮತ್ತೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಹಳ ಚೆನ್ನಾಗಿ ವರ್ಕ್ ಮಾಡಿ ನನ್ನ ಕೆಲಸನ ಸುಲಭ ಮಾಡಿದ್ದಾರೆ. ಅಂಡ್ ಈಗ ನಾವು ಈ ಮಲ್ಟಿಪಲ್ ಫಿಲ್ಮ್ ಮಾಡ್ತಾ ಇರೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಆಂಗಲ್ ಆಗಿ ಜನಗಳಿಗೆ ಏನು ಬೇಕಾಗ್ಬೋದು ಅಥವಾ ಏನು ಕೊಡೋದ್ರಿಂದ ಇದು ಯೂಸ್ ಆಗುತ್ತೆ ಅಂತ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತಾ ಇದೀವಿ. ಅಂಡ್ ಡೆಫಿನೆಟ್ಲಿ ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಸಿನಿಮಾ ಚೆನ್ನಾಗಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಧ್ಯೆ ಕ್ಷಮೆ ಇರಲಿ, ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಆಗಲಿಕ್ಕೆ. ಸೊ ನೀವೆಲ್ಲ ಅಷ್ಟು ಟೈಮ್ನಲ್ಲಿ ಕಾದು ವೆಯ್ಟ್ ಮಾಡಿದ್ದೀರಾ. ಸೆಕೆಂಡ್ ಒನ್ನು, ಈ ಸಿನಿಮಾದಲ್ಲಿ ಇದೊಂದು ಸಿನಿಮಾ ಪ್ರೋಸೆಸ್ ಹೇಗಿತ್ತಂದ್ರೆ ಇದೊಂಥರ ಫನ್ ಆಗಿ ಒಂದು ಎಂಜಾಯ್ಮೆಂಟ್ ತರ ಇತ್ತು. ಎಲ್ಲ ಟೀಮು ಮತ್ತೆ ಈ ನಮ್ಮ ಆರ್ಟಿಸ್ಟ್ಗಳಾಗ್ಲಿ ಟೆಕ್ನಿಷಿಯನ್ಸ್ಗಳಾಗ್ಲಿ ಯಾರನ್ನು ಅವ್ರದೇ ಆದ ಬೌಂಡ್ರಿ ಹಾಕೊಂಡು ನಾನು ಇದೇ ಕೆಲಸ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಯಾವುದು ಇಲ್ಲದೆ ಅವರೆಲ್ಲ ಒಂದೊಳ್ಳೆ ಫ್ರೆಂಡ್ಸ್ ತರ ನೀಟಾಗಿ ನನ್ನ ಕೆಲಸನ ಕಡಿಮೆ ಮಾಡ್ಬಿಟ್ಟು ನನ್ನ ಕೆಲಸನೂ ಅವರೇ ಮಾಡ್ಕೊಂಡು ಎಕ್ಸೆಪ್ಟ್ ದುಡ್ಡು ಕೊಡೋದು ಬಿಟ್ರೆ ಬೇರೆ ಎಲ್ಲ ಕೆಲಸನ ಅವರೇ ಮಾಡ್ಕೊಂಡು ಕೆಲಸದಿಂದ ಮುಗಿಸ್ಕೊಬಿಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಅಂಡ್ ಸೆಕೆಂಡ್, ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನಿಜವಾಗ್ಲೂ ಒಂದು ಮ್ಯೂಸಿಕಲ್ ಹಿಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂರಜ್ ಆಕ್ಚುಲಿ ಒಂದಕ್ಕಿಂತ ಒಂದು ವೆರೈಟಿ ಆಗಿ ಸಾಂಗ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಗಳ ಮಧ್ಯನೇ ಡಿಬೇಟ್ ಇತ್ತು ಫಸ್ಟ್ ಯಾವ ಸಾಂಗ್ ಬಿಡಬೇಕು ಅಂತ. ಅಷ್ಟು ಚೆನ್ನಾಗಿದೆ. ಯಾವ್ದು ಬಿಟ್ರೆ ಚೆನ್ನಾಗಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಒಪಿನಿಯನ್. ಇನ್ನೂ 4 ಸಾಂಗ್ ಇದಾವೆ. ಪ್ರತಿಯೊಂದು ಸಾಂಗ್ನು ನಿಮ್ಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾವುಗಳಂತೂ ಅದನ್ನ ಕೇಳಿ 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 ನಮ್ಗೆ ಆಗ್ಲೇ ಯಾವ್ದೋ ಒಂದು ಹಿಟ್ ಸಿನಿಮಾ ಸಾಂಗ್ ಕೇಳ್ತಾ ಇರೋ ಫೀಲಿಂಗ್ ಬರ್ತಾ ಇದೆ. ಹಂಗಿದೆ ಸಾಂಗ್ಸ್ ಎಲ್ಲಾನು. ಸಿನಿಮಾನು ಚೆನ್ನಾಗೇ ಬಂದಿದೆ. ಅಂಡ್ ಒಂದು ಕಾಪಿ ನಾವು ರೀಸೆಂಟ್ ಆಗಿ ನೋಡಿದೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾನು ಇಷ್ಟ ಆಗುತ್ತೆ. ಅದಲ್ಲದೆ ಜೊತೆಗೆ ನಮ್ಮ ಎಲ್ಲಾ ಸಾಂಗ್ಗಳು ನಿಮ್ಮನ್ನ ಎಂಜಾಯ್ ಮಾಡಿಸ್ತವೆ ಅನ್ನೋದು ಡೆಫಿನೆಟ್ ಆಗಿ ನಾನು ನಂಬ್ತಾ ಇದ್ದೀನಿ. ನಿಮ್ಗಳ ಪ್ರೋತ್ಸಾಹ ಮತ್ತೆ ಸಹಕಾರ ಯಾವಾಗ್ಲೂ ನಮ್ಮ ಜೊತೆ ಇರಲಿ. ಯಾವುದೋ ಒಂದು ಫಿಲ್ಮ್ ಅಲ್ಲಿ ನನಗೆ ಸಕ್ಸಸ್ ಬರೋ ತರ ಎಲ್ಲರೂ ಸಪೋರ್ಟ್ ಮಾಡಿ, ಸೊ ದಟ್ ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಧೈರ್ಯ ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ. ಇನ್ನು ಆಸ್ ಎ ಗೆಸ್ಟ್ ಆಗಿ ಬಂದಿರೋ ಸಂಜನಾ ಆಗ್ಲಿ ರಾಶಿಕಾ ಆಗ್ಲಿ, ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟು ಬಿಸಿ ಶೆಡ್ಯೂಲ್ ಮಧ್ಯನೂ ನಿಮ್ ಸಿನಿಮಾ ಪ್ರಮೋಷನ್ಸ್ ನಡೀತಾ ಇದೆ ನಂಗೆ ಗೊತ್ತು. ಅದ್ರ ಮಧ್ಯೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋದು ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹ್ಯಾವಿಂಗ್ ಯು ಗೈಸ್ ಹಿಯರ್. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ರಾಹುಲ್ ಇಸ್ ಲೈಕ್ ಮೈ ಬ್ರದರ್. ಸೊ ಅವರು ಹೀರೋ ತರ ಬಿಹೇವ್ ಮಾಡದೆ ಒಂದು ಸಿನಿಮಾ ತಂಡದ ತರ ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಆಗಿ ಚಿಕ್ಕದು ದೊಡ್ಡದು ಒಂದು ಎಲ್ಲಾ ಕೆಲಸನೂ ನಿಂತು ನಮ್ಮ ಪರವಾಗಿ ಮಾಡ್ತಾ ಇದ್ದಾನೆ. ಐ ಆಮ್ ವೆರಿ ಹ್ಯಾಪಿ ರಾಹುಲ್. ನನ್ನ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಇದೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ.
ಆ್ಯಂಡ್ ಇಬ್ಬರು ಸ್ಪೆಷಲ್ ಗೆಸ್ಟ್, ಇಬ್ಬರು ನನ್ನ ಆತ್ಮೀಯ ಗೆಳತಿಯರಿದ್ದಾರೆ, ಸಂಜನಾ ಆನಂದ್ ಅವರು ಮತ್ತು ರಾಶಿಕಾ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಹಾಯ್ ಕಾಶಿಮಾ, ಸೊ ಲುಕಿಂಗ್ ಗುಡ್. ಸೊ ಸಾಂಗ್ ಎಲ್ಲ ಕೇಳಿದ್ರಿ, ಸುಮ್ಮನೆ ಆನೆಸ್ಟಾಗಿ ಹೇಳ್ಬಿಡಿ ಏನು ಅನ್ನಿಸ್ತು ಸಾಂಗ್ ಎಲ್ರಿಗೂ ಅಂತ. ಥ್ಯಾಂಕ್ ಯು. ಸೊ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಒಬ್ಬ ಒನ್ ಸೈಡ್ ಲವರು ಎಷ್ಟು ಕ್ರೇಜಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಹುಡುಗಿಯಿಂದ ಹೋದ್ರೆ ಏನೇನೆಲ್ಲ ಹೇಳ್ಬೋದು ಅದನ್ನೆಲ್ಲ ಈ ಸಾಂಗ್ ಮೂಲಕ ಹೇಳ್ಸಿದೀವಿ ಅಷ್ಟೇ. ಸಿನಿಮಾ ಕಾನ್ಸೆಪ್ಟ್ ಏನು ಬೇಕಿತ್ತು ಅದನ್ನೇ ಬರೆದ್ಬಿಟ್ಟು ಅದನ್ನೇ ಹಾಡಿದ್ದೀವಿ. ಸೊ ಐ ಹೋಪ್ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಇದುವರೆಗೂ ನಾವು ಯಾರ್ಯಾರಿಗೆ ಕೇಳಿಸಿದೀವಿ, ಎಲ್ಲೆಲ್ಲಿ ಕೇಳಿದಾರೋ ಇದಕ್ಕೆ ಮುಂಚೆ ಎಲ್ಲರೂ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರು. ಸೊ ಹೋಪ್ಫುಲಿ ನೋಡೋಣ, ಚೆನ್ನಾಗಾಗುತ್ತೆ ಸಾಂಗು. ಆ್ಯಂಡ್ ಈ ಸಾಂಗ್ನ ಮೇನ್ ಕ್ರೆಡಿಟ್ಸು ನನ್ನ ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ. ಯಾಕೆಂದರೆ ನಮ್ಮ ಮ್ಯೂಸಿಕ್ ಮಾಡಿರೋ ಸೂರಜ್ ಜಾಯ್ಸ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಅವರು. ಯಾಕೆಂದರೆ ಸಿನಿಮಾದ ಒಂದು ಹಾಡಲ್ಲ, ಪ್ರತಿಯೊಂದು ಹಾಡು ಕೂಡ ಸಿನಿಮಾನ ಅದೇ ರೀತಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಟೀಸರಲ್ಲಿ ಏನು ನೋಡಿದ್ರು ಆ ಮ್ಯೂಸಿಕ್ ಆಗಿರ್ಬೋದು, ಅಂದರೆ ಸಿನಿಮಾಲಿ ಮಾಡಿರೋ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲ ತುಂಬ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮೇಜರ್ ಕ್ರೆಡಿಟ್ಸ್ ಸೂರಜ್ ಜಾಯ್ಸ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ. ಅದಾದ ನಂತರ ಇದನ್ನು ಕೋರಿಯೋಗ್ರಾಫ್ ಮಾಡಿದ ನಮ್ಮ ಅಭಿಷೇಕ್ ಮಠದ್ ಮಾಸ್ಟ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟ್ರೆ, ಅದ್ಭುತವಾಗಿ ಮಾಡ್ಬೋದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವಾಗಲೂ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನನಗೆ 3 ಜನ ಪಿಲ್ಲರ್ ಅಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು, DOP, ನಮ್ಮ ಎಡಿಟರ್ ಅಂತ ಹೇಳಿ, ನಮ್ಮ ಸೌಂಡ್ ಡಿಸೈನರ್ ನವೀನ್ ಸರ್ ಅಂತ ಇದ್ದಾರೆ, ಅವರು ಕೂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಕೂಡ ನೀವೇ ಆಗಿರೋದು ಸ್ವಲ್ಪ ಹಾ. ಸಿನಿಮಾ ಬಗ್ಗೆ ಸೊ ಹಾಡಿರೋದು ಹೊರಗೆ ನೆಗಡಿ ಆಗಿದೆ ಬೇಡ. ಇಷ್ಟು ಜನ ಇದ್ರ ಜೊತೆ ಇನ್ನೊಂದಷ್ಟು ಜನ ಸ್ಟ್ರಗಲ್ ಮಾಡಿ ಈ ಸಿನಿಮಾ ತೆಗ್ದಿದೀವಿ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಎಲ್ಲರೂ ಹೇಳ್ತಾರೆ ನಾನೇ ಹೇಳ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಜಲಕ್ ನನ್ನ ಸಾಂಗ್ ಆಯ್ತು, ಟೀಸರ್ ಅಲ್ಲಿ ಆಯ್ತು, ಎಲ್ಲ ಕಡೆ ತೋರಿಸಿದೀವಿ ಆಲ್ರೆಡಿ. ಸೊ ಮುಂಬರೋ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆದ ನಂತರ ದಯವಿಟ್ಟು ಈಗ ಟೀಸರ್ಗೆ ಏನು ಪ್ರೀತಿ ಕೊಟ್ರಿ ಅಥವಾ ಈಗ ಸಾಂಗ್ ನಾವು ಕೇಳಿದ್ರೆ ಏನು ಚೆನ್ನಾಗಿದೆ ಅಂತ ಹೇಳಿ ಪ್ರೀತಿ ತೋರಿಸ್ತಾ ಇದ್ದೀರಾ, ಅಷ್ಟೇ ಪ್ರೀತಿನ ಕೊಟ್ರೆ ಇಷ್ಟು ಟೀಮು ಸರ್ವೈವ್ ಆಗುತ್ತೆ. ಅಂದ್ರೆ ಮುಂದೆ ಇನ್ನಷ್ಟು ಅವಕಾಶಗಳು ಬರುತ್ತೆ. ಅಂಡ್ ಮೇನ್ ಆಗಿ ನಿರ್ಮಾಪಕರು ಇನ್ನೊಂದಷ್ಟು ಹೊಸಬರಿಗೆ ಸಿನಿಮಾಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಯಾರೋ ಒಬ್ರು ಹೊಸಬರಿಗೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಹೋಯ್ತು ಅಂದ್ರೆ ಆ ನಿರ್ಮಾಪಕರು ಇಂಡಸ್ಟ್ರಿಯಿಂದ ಹೋಗ್ಬಿಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವೊಬ್ಬ ನಿರ್ಮಾಪಕನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಆತ ಮಾತ್ರ ನಾನು ಹೇಳ್ತಾ ಇಲ್ಲ, ಯೂಟ್ಯೂಬ್ ಅಲ್ಲಿ ಟ್ರೈಲರ್ ಬಿಟ್ಟಿರ್ತಾರೆ, ಸಾಂಗ್ಸ್ ಬಿಟ್ಟಿರ್ತಾರೆ, ಟೀಸರ್ ಬಿಟ್ಟಿರ್ತಾರೆ, ಎಷ್ಟೊಂದು ಸಿನಿಮಾಗಳದ್ದು. ಅದನ್ನ ನೋಡಿ ಯಾವ್ದು ಕ್ವಾಲಿಟಿ ಕಂಟೆಂಟ್ ಅನ್ಸುತ್ತೋ, ಯಾವ್ದು ಒಳ್ಳೆ ಕಂಟೆಂಟ್ ಅನ್ಸುತ್ತೋ, ಸೊ ಎನಿ ಡೇ ಯಾವುದೇ ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಒಂದಷ್ಟು ಜನ ಹೊಸಬ್ರನ್ನ ಟ್ಯಾಲೆಂಟೆಡ್ ಆಗಿರೋನ್ನ ದಯವಿಟ್ಟು ಬೆಳೆಸಿ. ಅಂಡ್ ಥ್ಯಾಂಕ್ ಯು ನನ್ನ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಈ ಸಾಂಗ್ ಯೂಟ್ಯೂಬಿಗೆ ಬಂದಂತ ದಯವಿಟ್ಟು ಎಲ್ಲ ಶೇರ್ ಮಾಡಿ, ರೀಚ್ ಮಾಡಕ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ನಮ್ಮ DI ಆರ್ಟಿಸ್ಟ್ ಅನುರಂಜನ್ ಅವರು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್, ಸಾರಿ ಕಾಣ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಈವೆಂಟ್ಗೆ ಬಂದಂತ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ಹಾಗೂ ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ನಿರ್ದೇಶಕ